ಹರಿ ಓಂ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚಿಕ್ಕಣ್ಣ ಗುರುಜಿ. ನಿನ್ನೆ ದಿವಸ ನಾವು 2025ರಲ್ಲಿ ಯಾವ ರಾಶಿಯವರಿಗೆ ಗುರುಬಲ ಇದೆ, ಯಾವ ರಾಶಿಯವರಿಗೆ ಇರೋದಿಲ್ಲ, ಮತ್ತೆ ಕೆಲವು ರಾಶಿಗಳಿಗೆ ಮೊದಲನೇ 5 ತಿಂಗಳಲ್ಲಿ ಇರುತ್ತೆ, ಉಳಿದಂತ ರಾಶಿಯವರಿಗೆ 7 ತಿಂಗಳು ಗುರುಬಲ ಇರುತ್ತೆ ಅಂತ ನಾವು ತಿಳಿಸಿದೀವಿ. ಕೆಲವರಿಗೆ ಇದೊಂದು ಸಂಶಯ ಮೂಡಿರ್ಬೋದು, ಗುರುಬಲ ಇಲ್ಲದೆ ಇದ್ರೆ ನಾವು ಏನ್ ಮಾಡಬೇಕು, ಗುರುಬಲ ಇಲ್ಲೇ ಇರತಕ್ಕಂತ ಟೈಮಲ್ಲಿ ನಾವು ಯಾವ್ದಾದ್ರು ಒಂದು ಪರಿಹಾರಗಳು ಮಾಡ್ಕೋಬಹುದಾ ಅನ್ನೋದು ಕೆಲವರ ಪ್ರಶ್ನೆ ಆಗಿರುತ್ತೆ. ಅದಕ್ಕಾಗಿ ಈ ಒಂದು ವಿಡಿಯೋನ ನಾವು ಪೋಸ್ಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಕೊಟ್ಟಿರತಕ್ಕಂತ ಪರಿಹಾರಗಳು ತುಂಬಾ ಸುಲಭನಾಗಿದೆ. ಕೆಲವು ಮಂತ್ರ ಜಪ ಇದೆ, ಕೆಲವು ಪೂಜೆಗಳಿದೆ. ಇದನ್ನ ನೀವು ಯಾವಾಗ ನಿಮಗೆ ಅನುಕೂಲ ಆಗುತ್ತೆ, ನಾವು ಏನೇನು ಯಾವ್ದಾದ್ರು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಇದು ಸುಲಭನಾಗಿ ಇರುತ್ತೆ. ನೀವು ಮನೆ ಮಂದಿ ಎಲ್ಲ ಸೇರಿ ಮಾಡುವಂಥದ್ದು, ಅಥವಾ ಯಾರು ಮಕ್ಕಳ ಪರವಾಗಿ ತಂದೆ ತಾಯಿ ಮಾಡ್ತಕ್ಕಂಥದ್ದು ಧಾರಾಳವಾಗಿ ಆಗತ್ತೆ. ಅಥವಾ ಕಿರಿಯರ ಪರವಾಗಿ ಹಿರಿಯರು ಯಾರಾದ್ರೂ ಅಣ್ಣ ಅಕ್ಕ ಆಗ್ಲಿ, ಅಥವಾ ಅಣ್ಣ ಅತ್ತಿಗೆ ಆಗ್ಬೋದು, ಅಥವಾ ತಂದೆ ತಾಯಿ ಆಗ್ಬೋದು, ಅಕ್ಕ ಭಾವ ಆಗ್ಬೋದು, ಯಾರು ಬೇಕಾದ್ರೂ ಮಾಡಬಹುದು. ಮಕ್ಕಳ ಪರವಾಗಿ ಅಥವಾ ಚಿಕ್ಕವರ ಪರವಾಗಿ ಮದುವೆ ಆಗ್ಲಿಕ್ಕೆ ಅಥವಾ ಒಂದು ಅಭಿವೃದ್ಧಿ ಹೊಂದಲಿಕ್ಕೆ ಇದು ಅವರವರೇ ಮಾಡಿದ್ರೆ ಫಲ ಜಾಸ್ತಿ ಬರುತ್ತೆ ಸ್ನೇಹಿತರೆ. ಈಗ ಯಾರಿಗಾದ್ರೂ ಒಂದು ಮದುವೆ ಆಗ್ಬೇಕು ಅಂತ ಇದ್ರೆ ಆ ಹುಡುಗ ಅಥವಾ ಹುಡುಗಿ ಈ ಪರಿಹಾರಗಳನ್ನ ಮಾಡ್ಕೊಂಡ್ರೆ ತುಂಬಾನೇ ಅಧಿಕ ಫಲ ಸಿಗತ್ತೆ. ತಂದೆ ತಾಯಿಗಳು ಮಾಡಬಹುದು, ಇಲ್ಲ ಅಂತಲ್ಲ, ಬಟ್ ಆದ್ರೆ ಅದರಲ್ಲಿ ಸ್ವಲ್ಪ ಪ್ರಮಾಣ ಮಾತ್ರ ಆ ಮಕ್ಳಿಗೆ ಸೇರತ್ತೆ. ಅಂತ ಟೈಮಲ್ಲಿ ಇವರು ಇನ್ನ ಹೆಚ್ಚಿಗೆ ಪರಿಹಾರಗಳನ್ನ ಮಾಡ್ಕೋಬೇಕಾಗತ್ತೆ. ಯಾರಿಗೆ ಗುರುಬಲ ಬೇಕು, ಗುರು ಅನುಗ್ರಹ ಬೇಕು, ಅವರೇ ಈ ಕೆಲವು ಜಪಗಳನ್ನ ಮಾಡಿದಾಗ, ಅವರ ಹೆಸರಿನಲ್ಲಿ ಪೂಜೆಗಳು ಮಾಡಿಸಿದಾಗ ತುಂಬಾನೇ ಅಧಿಕವಾದಂತ ಫಲ ಸಿಗತ್ತೆ. ಸ್ನೇಹಿತರೆ, ಈಗ ನಮ್ಮ ಚಾನೆಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ತರಹದ ನೂರಾರು ಸಾವಿರಾರು ವಿಚಾರಗಳನ್ನ ನಿಮ್ ಮುಂದೆ ತಗೊಂಡ್ ಬರ್ತೀವಿ. ನಿಮ್ಗೆ ಆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಯಾವುದೋ ಒಂದು ವಿಡಿಯೋ ಪೋಸ್ಟ್ ಮಾಡ್ತೀವಿ, ಇಮಿಡಿಯೇಟ್ ಆಗಿ ನಿಮ್ಗೆ ನೋಟಿಫಿಕೇಶನ್ ಬಂದು ನೀವು ತಕ್ಷಣ ನೋಡೋದಕ್ಕೆ ಅನುಕೂಲ ಆಗತ್ತೆ. ಹಾಗಾದ್ರೆ ಬನ್ನಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಪರಿಹಾರಗಳು ಯಾವುದು, ಅದನ್ನ ಹೇಗೆ ನಾವು ಆಚರಣೆ ಮಾಡ್ಬೋದು ಅನ್ನೋದನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ. ಮೊದಲನೇ ಪರಿಹಾರ ಸ್ನೇಹಿತರೆ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಓಂ ಗುರವೇ ನಮಃ. ಈ ಮಂತ್ರವನ್ನ ಪ್ರತಿದಿನ 21 ಅಥವಾ 108 ಬಾರಿ ಜಪ ಮಾಡಿದ್ರೆ ತುಂಬಾ ಒಳ್ಳೇದು. ಪ್ರತಿದಿನ ಮಾಡ್ಬೇಕು. ಆ ಗುರು ಬಲ ನಿಮಗೆ ಕಂಟಿನ್ಯೂಸ್ ಆಗಿ ಬರಲೇಬೇಕು ಅಂತಂದ್ರೆ ಈ ಒಂದು ಮಂತ್ರವನ್ನ ಪ್ರತಿದಿನ ನೀವು ಜಪ ಮಾಡಲೇಬೇಕಾಗತ್ತೆ. 108 ಸಾರಿ ಮಾಡೋದು ಮೊದಲನೇ ಆದ್ಯತೆ. ಮತ್ತೆ ನಿಮ್ಗೆ ಅಷ್ಟು ಸಮಯ ಇಲ್ಲ. 108 ಸರಿ ನೀವು ಜಪ ಮಾಡ್ಬೇಕು ಅಂದ್ರೆ 2 ನಿಮಿಷ ಸ್ನೇಹಿತರೆ ಹಿಡಿಯೋದು. ಆ 2 ನಿಮಿಷ ನೀವು ದಿನದಲ್ಲಿ ಅದನ್ನ ಡೆಡಿಕೇಟ್ ಮಾಡ್ಬೋದು ಅನ್ಕೊಂಡಿದೀನಿ. 108 ದಯವಿಟ್ಟು ಮಾಡಿ. ಇಲ್ಲ ನಮಗೆ ತುಂಬಾನೇ ಅರ್ಜೆಂಟ್ ಇದೆ, ತುಂಬಾ ಕೆಲಸ ಇದೆ ಅನ್ನೋವಂಥವ್ರು 21 ಸರಿನಾದ್ರೂ ಮಾಡ್ಬೇಕು. ಈಗ ಒಂದು ಸರಳವಾದಂತ ಒಂದು ಪದ್ಧತಿ ಹೇಳ್ಬಿಡ್ತೀನಿ. ಇಲ್ಲಿ ನಾವು ಯಾವ ಮಂತ್ರಗಳನ್ನ ಕೊಟ್ಟಿದೀವಿ, ಆ ಮಂತ್ರ ಜಪ ಮಾಡ್ಬೇಕಾದ್ರೆ ಸೂಕ್ತವಾದಂತ ಸಮಯ ಯಾವುದು ಅನ್ನೋದನ್ನ ನಾನು ಈ ಮೊದಲನೇ ಪರಿಹಾರದ ಜೊತೆಗೆ ನಾನು ಹೇಳ್ಬಿಡ್ತೀನಿ. ಇನ್ನ 2, 3, 4, 5ನೇ ಪರಿಹಾರಗಳು ಬರೀ ನಾನು ಮಂತ್ರ ಮಾತ್ರ ನಾನು ತೋರಿಸ್ತೇನೆ. ಮೊದಲನೇದಾಗಿ ನೀವು ಬೆಳಗ್ಗೆ ಎದ್ದ ನಂತರ, ಅಂದ್ರೆ ಹೆಣ್ಮಕ್ಳು ಮಾಸಿಕದ ಸಮಸ್ಯೆ ಇದ್ದಾಗ 5 ದಿನನ ಹೊರತುಪಡಿಸಿ ಇನ್ನು ಉಳಿದ ದಿನಗಳು ನೀವು ಈ ಜಪವನ್ನ ಮಾಡಬಹುದು. ಇನ್ನ ಗಂಡ್ಮಕ್ಳು, ಇನ್ನ ಹಿರಿಯರು ಯಾವುದೇ ಟೈಮಲ್ಲಿ ಮೈಲಿಗೆ ಇಲ್ಲಂತ ಸಮಯದಲ್ಲಿ ಈ ಜಪಗಳನ್ನ ಮಾಡಬಹುದು. ಸೂಕ್ತವಾದಂತ ಸಮಯ ಬೆಳಗ್ಗೆ ನೀವು ಒಂದು 9 ಗಂಟೆ ಒಳಗಾಗಿ ಇದು ಜಪ ಮಾಡೋಂಗಿದ್ರೆ ತುಂಬಾ ಒಳ್ಳೇದು. ಇಲ್ಲ ಸಂಜೆ ಗೋಧೂಳಿ ಸಮಯ ಅಂದ್ರೆ 5:30 ಇಂದ 6:30 ಒಳಗಾಗಿ, ಅಥವಾ ಒಂದು ಮ್ಯಾಕ್ಸಿಮಮ್ 7 ಗಂಟೆ ಒಳಗಾಗಿ ಮಾಡಿದ್ರೆ ಒಳ್ಳೇದು. ಇನ್ನ ಈ ಸಮಯನ ಹೊರತುಪಡಿಸಿ ಈ ಸಮಯದಲ್ಲಿ ಆಗ್ಲಿಲ್ಲ, ಯಾಕಂದ್ರೆ ನಾವು ಕೆಲ್ಸಕ್ಕೆ ಹೋಗ್ತೀವಿ, ಕೆಲಸದಲ್ಲಿ ಆಗ್ಲಿಲ್ಲ, ಇಲ್ಲ ನಾನು ಟ್ರಾವೆಲ್ ಮಾಡ್ತಾ ಇದ್ದೆ ಅನ್ನುವಂಥವ್ರು ಬೇರೆ ಸಮಯದಲ್ಲಿ, ಅಂದ್ರೆ ರಾತ್ರಿ ಮನೆಗೆ ಬಂದ್ಮೇಲೆ ಊಟ ಮಾಡೋದಕ್ಕಿಂತ ಮುಂಚೆ, ಅಥವಾ ಊಟ ಹೊರಗಡೆ ಮಾಡ್ಕೊಂಡು ಮನೆಗೆ ಬಂದ ನಂತರ ಕೈ ಕಾಲು ಮುಖ ತೊಳ್ಕೊಂಡು ಮಲಗೋದಕ್ಕಿಂತ ಮುಂಚೆ ಒಂದು 5 ನಿಮಿಷ ಕುಳಿತುಕೊಂಡು ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ನಾವಿಲ್ಲಿ ಕೊಟ್ಟಿರ್ತಕ್ಕಂಥ ನೀವು ಆಯ್ಕೆ ಮಾಡ್ತಕ್ಕಂಥ ಆ ಮಂತ್ರವನ್ನ ಜಪ ಮಾಡಿ ಸ್ನೇಹಿತರೆ. 21 ಅಥವಾ 108 ಬಾರಿ ಜಪ ಮಾಡಬೇಕು. 108 ಬಾರಿ ಮಾಡಿದ್ರೆ ತುಂಬಾ ಉತ್ತಮ. ಇನ್ನು ಇದರ ಒಂದು ಅಧಿಕ ಫಲವನ್ನ ನಾವು ತಗೋಬೇಕು ಅಂತ ಹೇಳಿದಾಗ, ದೇವರ ಮನೆಯಲ್ಲಿ 2 ತುಪ್ಪದ ದೀಪಗಳನ್ನ ಹಚ್ಚಿ ಇದನ್ನ ಮಂತ್ರವನ್ನ, ನಾವು ಇಲ್ಲಿ ಕೊಟ್ಟಿರ್ತಕ್ಕಂಥ ಯಾವುದೇ ಮಂತ್ರವನ್ನ ಜಪ ಮಾಡೋದ್ರಿಂದ ನಿಮಗೆ ಇನ್ನಷ್ಟು ಸ್ವಲ್ಪ ಅಧಿಕ ಫಲ ಸಿಗತ್ತೆ. ಸರಳವಾಗಿ ನೀವು ಮಾಡ್ತೀನಿ ಅಂದ್ರೆ ಧಾರಾಳವಾಗಿ ಮಾಡ್ಕೊಳ್ಳಿ. ಒಂದು ಹಾಲಲ್ಲಾಗ್ಲಿ ಅಥವಾ ಯಾವ್ದನ್ನ ಒಂದು ಬೆಡ್ ಮೇಲೆ, ಹಾಸಿಗೆ ಮೇಲೆ ಮಾತ್ರ ಕುತ್ಕೊಂಡು ಈ ಜಪನ್ನ ಮಾಡೋಂಗಿಲ್ಲ. ಯಾವುದೇ ಜಪಗಳನ್ನ ಮಾಡಬಾರ್ದು.
ಕೆಳಗಡೆ ಒಂದು ಚಾಪೆ ಆಗ್ಲಿ ಅಥವಾ ಒಂದು ಜಮಖಾನ ಆಗ್ಲಿ ಹಾಕೊಂಡು ಅದ್ರ ಮೇಲೆ ಕುಳಿತುಕೊಂಡು ಇಲ್ಲ ಚೇರ್ ಮೇಲೆ ಕಾಲು ನೆಲಕ್ಕೆ ನೇರವಾಗಿ ಅದು ತಾಗದೇ ಇರೋ ತರ ಕೆಳಗಡೆ ಒಂದು ಆ ಬೆಡ್ಶೀಟ್ ಟವಲ್ನ ಹಾಕೊಂಡು ಅದ್ರ ಮೇಲೆ ಪಾದಗಳನ್ನ ಇಟ್ಟು ನೀವು ಇದನ್ನ ಜಪ ಮಾಡ್ಬೋದು. ಈಗ ಮೊದಲನೇ ಪರಿಹಾರ ಗೊತ್ತಾಯ್ತಲ್ವಾ ಸ್ನೇಹಿತರೆ? ಓಂ ಗುರವೇ ನಮಃ. ಇದನ್ನ 21 ಅಥವಾ 108 ಸರಿ ಜಪ ಮಾಡಬೇಕು. ಈಗ ಎರಡನೇ ಪರಿಹಾರ ಓಂ ಶ್ರೀ ರಾಘವೇಂದ್ರಾಯ ನಮಃ. ಇದನ್ನ 21 ಅಥವಾ 108 ಸರಿ ಜಪ ಮಾಡಿ. ಜಪ ಮಾಡಿದ ನಂತರ ರಾಘವೇಂದ್ರ ಸ್ವಾಮಿಯವರ ಫೋಟೋ ನಿಮ್ಮ ಮೊಬೈಲಲ್ಲಾಗ್ಲಿ ಅಥವಾ ಒಂದು ಪುಸ್ತಕದಲ್ಲಿ ಅಥವಾ ಒಂದು ಫೋಟೋ ಇದ್ರೆ ಅದನ್ನ ನೋಡಿ ನಮಸ್ಕರಿಸ್ರಿ. 108 ಸಾರಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಇನ್ನ ಮೂರನೇ ಪರಿಹಾರ ಓಂ ದ್ರಾಂ ದತ್ತಾಯ ನಮಃ. ಸೊ ಈ ಮಂತ್ರವನ್ನ ಪ್ರತಿದಿನ 21 ಅಥವಾ 108 ಬಾರಿ ನೀವು ಜಪ ಮಾಡಬೇಕು ಸ್ನೇಹಿತರೆ. ಸೊ ರಾಘವೇಂದ್ರ ಸ್ವಾಮಿದು ಹೇಳಿದಾಗೆ ಈ ಓಂ ದ್ರಾಂ ದತ್ತಾಯ ನಮಃ ಈ ಮಂತ್ರವನ್ನ ಜಪ ಮಾಡಿದ ನಂತರ ದತ್ತಾತ್ರೇಯ ಸ್ವಾಮಿಗಳ ಒಂದು ಫೋಟೋ ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲಾಗ್ಲಿ ಅಥವಾ ಒಂದು ಫೋಟೋನ ನೋಡಿ ನಮಸ್ಕಾರ ಮಾಡಿ. ಇನ್ನು ನಾಲ್ಕನೇ ಪರಿಹಾರ ಓಂ ಸಾಯಿನಾಥಾಯ ನಮಃ. ಈ ಮಂತ್ರವನ್ನ ಪ್ರತಿದಿನ 21 ಅಥವಾ 108 ಬಾರಿ ಜಪ ಮಾಡಿ ಸ್ನೇಹಿತರೆ. ಸೊ ಈ ಮಂತ್ರವನ್ನ ಜಪ ಮಾಡಿ ಯಾರೆಲ್ಲ ಗುರುಗಳ ದೀಕ್ಷಾ ಮಂತ್ರ ತಗೊಂಡಿರ್ತೀರಾ, ರಾಘವೇಂದ್ರ ಸ್ವಾಮಿದಾಗ್ಬೋದು ಅಥವಾ ದತ್ತಾತ್ರೇಯ ಸ್ವಾಮಿದಾಗ್ಬೋದು, ಸಾಯಿಬಾಬಾ ಅವ್ರದ್ದಾಗ್ಬೋದು, ಆ ಒಂದು ಗುರುವಿನ ದೀಕ್ಷಾ ಮಂತ್ರ ಅದೇ ಸಾಕು, ಇನ್ಯಾವ ಪರಿಹಾರನೂ ಬೇಕಾಗಿಲ್ಲ. ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥ 12 ಪರಿಹಾರಗಳು ದೀಕ್ಷಾ ಮಂತ್ರ ಪಡೆದಿರತಕ್ಕಂಥವ್ರಿಗೆ ಅನ್ವಯಿಸೋದಿಲ್ಲ. ಅದ್ರ ಜೊತೆನಲ್ಲಿ ಇದನ್ನ ನಾವು ಮಾಡ್ಕೊಳ್ತೀವಿ ಅಂದ್ರೆ ಧಾರಾಳವಾಗಿ ಮಾಡ್ಬೋದು. ಯಾಕೆಂದ್ರೆ ಆ ದೀಕ್ಷೆ ಪಡೆದಿರ್ತಕ್ಕಂಥ ಮಂತ್ರಕ್ಕೆ ಅಷ್ಟು ಶಕ್ತಿ ಇರತ್ತೆ. ನೀವು ಅದೇ ಮಂತ್ರವನ್ನ 108 ಬಾರಿ ನೀವು ಜಪ ಮಾಡ್ಕೋಬಹುದು. ಯಾರಾದ್ರೂ ಆಗ್ಲಿ, ಯಾವ್ದೋ ಒಂದು ಗುರು ಮಂತ್ರನ ನೀವು ದೀಕ್ಷೆ ತಗೊಂಡಿದ್ರೆ ಅದೇ ದೀಕ್ಷಾ ಮಂತ್ರವನ್ನ ನೀವು ಜಪ ಮಾಡಿ ಸ್ನೇಹಿತರೆ. ಸೊ ಓಂ ಸಾಯಿನಾಥಾಯ ನಮಃ ಇದು 4ನೇ ಪರಿಹಾರ. ಇನ್ನು 5ನೇ ಪರಿಹಾರ ಓಂ ದಕ್ಷಿಣಾಮೂರ್ತಯೇ ನಮಃ. ಇದನ್ನ 21 ಅಥವಾ 108 ಬಾರಿ ನೀವು ಜಪ ಮಾಡಬೇಕು. ಇನ್ನು 6ನೆಯ ಪರಿಹಾರ ಇದು ಗುರು ಗರಹದ ಗಾಯತ್ರಿ ಮಂತ್ರ. ಇದನ್ನ ಪ್ರತಿದಿನ 21 ಬಾರಿ ಜಪ ಮಾಡಬೇಕು ಸ್ನೇಹಿತರೆ. ಓಂ ಗುರುದೇವಾಯ ವಿದ್ಮಹೇ ಪರಬ್ರಹ್ಮಣೇ ಧೀಮಹಿ ತನ್ನೋ ಗುರು ಪ್ರಚೋದಯಾತ್. ಈ ಮಂತ್ರವನ್ನ 21 ಬಾರಿ ಪ್ರತಿದಿನ ಜಪ ಮಾಡ್ತಕ್ಕಂಥದ್ದು. ಇದು ಹೇಳಲಿದಕ್ಕೆ ಕಷ್ಟ ಇಲ್ಲ. ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ನಾನು ಪರಿಹಾರ 1 ಅಥವಾ 2 ಆ ಮಂತ್ರಗಳು ತುಂಬಾ ಸುಲಭವಾಗಿರುತ್ತೆ. ಇದು ತುಂಬಾ ಚಿಕ್ಕ ಮಕ್ಕಳಿಗೆ ಇದನ್ನ ಕೊಟ್ರೆ ಅವರು ಪ್ರೊನೌನ್ಸಿಯೇಷನ್ ತಪ್ಪು ಮಾಡುವಂತ ಸಾಧ್ಯತೆ ಇರುತ್ತೆ. ಪೋಷಕರು ಹಿರಿಯರು ಮಕ್ಕಳಿಗೆ ಅದನ್ನ ತಪ್ಪು ಆಗದೆ ಇರೋ ತರ ಸುಮಾರು ಸರಿ ಅಭ್ಯಾಸ ಮಾಡಿಸಿ ಈ ಮಂತ್ರವನ್ನ ಅವ್ರ ಕೈಲಿ ಜಪ ಮಾಡಿಸಬಹುದು. ಮಕ್ಕಳಿಗಾದ್ರೆ ಅದು ಓಂ ಗುರವೇ ನಮಃ ಅನ್ನೋದು ತುಂಬಾ ಸುಲಭನಾಗಿರುತ್ತೆ. ಅದಾದ್ರೆ ತುಂಬಾನೇ ಸುಲಭನಾಗಿ ಮಕ್ಕಳು ಹೇಳ್ತಾರೆ. ಇನ್ನ ದೊಡ್ಡವರು ಈ ಮಂತ್ರವನ್ನ ಸಹ ಬೇಕಾದ್ರೆ ಹೇಳ್ಬಹುದು. ಇನ್ನ 7ನೇ ಪರಿಹಾರ ದಕ್ಷಿಣಾಮೂರ್ತಿಯ ಗಾಯತ್ರಿ ಮಂತ್ರ. ಓಂ ತತ್ಪುರುಷಾಯ ವಿದ್ಮಹೇ ವಿದ್ಯಾವಾಸಾಯ ಧೀಮಹಿ ತನ್ನೋ ದಕ್ಷಿಣಾಮೂರ್ತೆ ಪ್ರಚೋದಯಾತ್. ಈ ಮಂತ್ರವನ್ನ 21 ಬಾರಿ ಪ್ರತಿದಿನ ಜಪ ಮಾಡಬೇಕು ಸ್ನೇಹಿತರೆ. ಇದು 7ನೇ ಪರಿಹಾರ. ಇನ್ನು 8ನೇ ಪರಿಹಾರ ಸ್ನೇಹಿತರೆ ಏನಪ್ಪಾ ಅಂತಂದ್ರೆ, ಪ್ರತಿ ಗುರುವಾರ ಅಂದ್ರೆ ನಾವು ಮಂತ್ರ ಜಪ ಮಾಡೋದಕ್ಕೆ ಕಷ್ಟ ಆಗತ್ತೆ ಅನ್ನುವಂತಹವರು, ಅಥವಾ ನಾನು ಮಂತ್ರ ಜಪ ಒಂದು ಆಯ್ಕೆ ನಾನು ಮಾಡ್ಕೊಂಡಿದ್ದೀನಿ, ಅದ್ರ ಜೊತೆಗೆ ನಾನು ದೇವಾಲಯಕ್ಕೂ ಹೋಗಿ ಬರ್ತೀನಿ ಅನ್ನುವಂತಹವರು ಪ್ರತಿ ಗುರುವಾರ ಯಾವುದಾದರೂ ಗುರುಗಳ ದೇವಾಲಯಕ್ಕೆ ಹೋಗಿ 21 ಪ್ರದಕ್ಷಿಣೆಯನ್ನು ಹಾಕಬೇಕು. ಈಗ ಉದಾಹರಣೆಗೆ ರಾಘವೇಂದ್ರ ಸ್ವಾಮಿಯವರ ದೇವಾಲಯ ಆಗ್ಬೋದು ಅಥವಾ ದತ್ತಾತ್ರೇಯ ಸ್ವಾಮಿ ದೇವಾಲಯ ಆಗ್ಬೋದು, ಸಾಯಿಬಾಬಾ ಶಿರ್ಡಿ ಸಾಯಿಬಾಬಾ ಅವರ ದೇವಸ್ಥಾನ ಆಗ್ಬೋದು, ಯಾವುದಾದ್ರೂ ಒಂದು ಗುರುಗಳ ದೇವಸ್ಥಾನಕ್ಕೆ ಹೋಗಿ ಆ ಒಂದು ಗುರುಗಳ ಮಂತ್ರವನ್ನ ಜಪ ಮಾಡ್ತಾ 21 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಆರತಿ ತಗೊಂಡು ಬರ್ತಕ್ಕಂಥದ್ದು.
ಇದು ಹೀಗೆ ಮಾಡೋದ್ರಿಂದನೂ ಸಹ ಗುರುಗಳ ಅನುಗ್ರಹ, ಗುರುಬಲ ಅವ್ರಿಗೆ ಒದಗಿ ಬರುತ್ತೆ. ಇದು ಒಂದೇ ಸರಿ ಮಾಡುವಂಥದ್ದಲ್ಲ, ಇದು ಪ್ರತಿ ಗುರುವಾರ ನಾವು ಮಾಡ್ಬೇಕಾಗತ್ತೆ. ಇನ್ನ ಇನ್ನೊಂದು ಪರಿಹಾರ ಏನಪ್ಪಾ ಅಂತಂದ್ರೆ, ಪ್ರತಿ ಗುರುವಾರ ಯಾವುದಾದ್ರೂ ಗುರುಗಳ ದೇವಾಲಯಕ್ಕೆ ಹೋಗಿ ಅಲ್ಲಿ ಏನಾದರೂ ಒಂದು ಸೇವೆ ಮಾಡ್ತಕ್ಕಂಥದ್ದು. ಅಲ್ಲಿ ಇನ್ ಕೇಸ್ ಜನ ಜಾಸ್ತಿ ಇದ್ರೆ ಅವ್ರನ್ನ ಸಾಲಾಗಿ ಒಳಗಡೆ ಕಳಿಸ್ತಕ್ಕಂಥದ್ದು, ದರ್ಶನ ಮಾಡಿ ಬಂದವ್ರಿಗೆ ತೀರ್ಥ ಕೊಡ್ತಕ್ಕಂಥದ್ದು, ಅಥವಾ ಒಂದು ಪ್ರಸಾದ ಹಂಚ್ತಕ್ಕಂಥದ್ದು, ಅಥವಾ ಇನ್ನಿತರ ದೇವಾಲಯದಲ್ಲಿ ಕೆಲವು ಪದಾರ್ಥಗಳನ್ನ, ಪೂಜಾ ಸಾಮಗ್ರಿಗಳನ್ನ ಸ್ವಚ್ಛ ಮಾಡ್ತಕ್ಕಂಥದ್ದು, ಯಾವುದೇ ಒಂದು ಸೇವೆನ ಅಲ್ಲಿ ನೀವು ಮಾಡಬಹುದು. ಕೆಲವು ದೇವಾಲಯಗಳಲ್ಲಿ ಆ ಮಡಿ ತುಂಬಾನೇ ಇರೋದ್ರಿಂದ ಅಲ್ಲಿ ಭಕ್ತರಿಗೆ ಸೇವೆ ಮಾಡಲು ಅವಕಾಶ ಇರೋದಿಲ್ಲ. ಅದನ್ನ ನೀವು ಅಲ್ಲಿ ಅರ್ಚಕರಿಗೆ ಒಂದು ಸಾರಿ ಭೇಟಿಯಾಗಿ ಅವ್ರನ್ನ ವಿನಂತಿ ಮಾಡಿಕೊಂಡು ಮತ್ತೆ ನೀವು ಸೇವೆ ಮಾಡಿದ್ರೆ ಒಳ್ಳೇದು. ಕೆಲವು ದೇವಾಲಯಗಳಲ್ಲಿ ಉದಾಹರಣೆಗೆ ಸಾಯಿಬಾಬಾ ಅವರ ದೇವಾಲಯಗಳಲ್ಲಿ ಅಷ್ಟೊಂದು ಮಡಿಗಳು ಇರೋದಿಲ್ಲ. ಅಲ್ಲಿ ಎಲ್ಲಾ ಜನಾಂಗದವ್ರನ್ನ ಅಲ್ಲಿ ಸೇವೆ ಮಾಡೋದಕ್ಕೆ ಅಲ್ಲಿ ಬಿಡ್ತಾರೆ. ಅಂದ್ರೆ ನಾನು ಉದಾಹರಣೆಗಾಗಿ ನಾನು ಹೇಳ್ತಾ ಇದ್ದೀನಿ. ಕೆಲವು ದೇವಸ್ಥಾನಗಳಲ್ಲಿ ಅಷ್ಟೊಂದು ಕಟ್ಟುಪಾಡುಗಳು ಅಥವಾ ನಿಯಮಗಳು ಇರೋದಿಲ್ಲ. ಇನ್ನು ಕೆಲವು ದೇವಸ್ಥಾನಗಳಲ್ಲಿ ನಿಯಮಗಳಿರುತ್ತೆ. ಆಯಾ ದೇವಸ್ಥಾನಗಳಲ್ಲಿ ನಿಯಮಗಳಿಗೆ ತಕ್ಕಂತೆ ನೀವು ಆ ಒಳಪಟ್ಟು ಅದನ್ನ ಸೇವೆ ಮಾಡೋದಕ್ಕೆ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಸೊ ಇದು 9ನೇ ಪರಿಹಾರ ಸ್ನೇಹಿತರೆ. ಏನಾದ್ರೂ ಸೇವೆ ಮಾಡಿ ಒಟ್ನಲ್ಲಿ ಅಥವಾ ಅಕಸ್ಮಾತ್ ದೇವಸ್ಥಾನದಲ್ಲಿ ಏನಾದ್ರೂ ಒಂದು ಪಲ್ಲಕ್ಕಿ ಉತ್ಸವ ನಡೀತಾ ಇದ್ರೆ ಆ ಪಲ್ಲಕ್ಕಿ ಹೊರ್ತಕ್ಕಂಥದ್ದು ಸೇವೆ, ಅಥವಾ ಬೆಳಗ್ಗೆ ಅಭಿಷೇಕ ಸಮಯದಲ್ಲಿ ಸಲಕರಣೆಗಳನ್ನ ಒದಗಿಸಿ ಕೊಡ್ತಕ್ಕಂಥದ್ದು, ಪುರೋಹಿತರಿಗೆ ಒಂದು ಸಹಾಯಕವಾಗಿರ್ತಕ್ಕಂಥದ್ದು, ಇದೆಲ್ಲಾನು ಆಗತ್ತೆ. ಹಾಗಾದ್ರೆ ಮುಂದಿನ ಒಂದು ಪರಿಹಾರ ಏನು? 10ನೇ ಪರಿಹಾರ ನೋಡೋಣ. 3 ತಿಂಗಳಿಗೆ ಒಮ್ಮೆ ಯಾರಾದರೂ ಗುರುಗಳಿಗೆ ಅಥವಾ ಗುರುಗಳ ದೇವಾಲಯದಲ್ಲಿ ಪೂಜೆ ಮಾಡ್ತಕ್ಕಂಥ ಅರ್ಚಕರಿಗೆ ಗುರುವಾರದ ದಿನ ಹಳದಿ ಬಣ್ಣದ ಜೋಡಿ ವಸ್ತ್ರವನ್ನು, ಅಂದ್ರೆ ಪಂಚೆ ಮತ್ತು ಶಲ್ಯ ಹಳದಿ ಬಣ್ಣದ್ದೇ ಆಗಿರಬೇಕು. ಯಾಕೆಂದ್ರೆ ಹಳದಿ ಅಂತಕ್ಕಂಥದ್ದು ಗುರುಗಳ ಸೂಚಕ ಆಗಿರೋದ್ರಿಂದ, ಅಥವಾ ಹಳದಿ ಇಲ್ಲ ಅಂತಂದ್ರೆ ಸ್ವಲ್ಪ ಗೋಲ್ಡ್ ಕಲರ್ ಸಹ ಆಗತ್ತೆ. ಜೋಡಿ ವಸ್ತ್ರವನ್ನ, ಪಂಚೆ ಮತ್ತು ಶಲ್ಯವನ್ನ 102 ಅಥವಾ 201 ರೂಪಾಯಿಗಳ ದಕ್ಷಿಣೆ ಸಮೇತ ಸಮರ್ಪಣೆ ಮಾಡಿ ಅವರಿಂದ ಆಶೀರ್ವಾದ ಪಡೆಯಬೇಕು. ಇದು 3 ತಿಂಗಳಿಗೆ ಒಮ್ಮೆ ಮಾಡ್ಬೇಕಾಗತ್ತೆ. ಇಲ್ಲಿ ಕೊಟ್ಟಿರತಕ್ಕಂಥ ನಾನು ಗುರುಗಳೇ, ನಾನು ಒಂದು ಮಂತ್ರ ಜಪ ಮಾಡ್ತಾ ಇದ್ದೀನಿ, ದೇವಸ್ಥಾನಕ್ಕೆ ಹೋಗಿ 21 ಪ್ರದಕ್ಷಿಣೆ ಆಗ್ತಾ ಇದ್ದೀನಿ, ಅದ್ರ ಜೊತೆಗೆ ನಾನು ಇದನ್ನು ಮಾಡ್ಬೋದಾ? ಧಾರಾಳವಾಗಿ ಮಾಡ್ಬೋದು. ಇಲ್ಲಿ ನಾನು ಕೊಟ್ಟಿರ್ತಕ್ಕಂಥದ್ದು 12ಕ್ಕೆ 12 ಮಾಡ್ಬೇಕು ಅಂತ ನಾನು ಹೇಳ್ತಿಲ್ಲ. ಕನಿಷ್ಠ ಒಂದನ್ನಾದ್ರೂ ಮಾಡಿ, ಒಂದ್ರ ಜೊತೆಗೆ ಇನ್ನೊಂದು ಬೇಕಾದ್ರೆ ನೀವು ಅಳವಡಿಸ್ಕೋಬಹುದು. ಅಂದ್ರೆ ಈಗ ಒಂದು 5 6 ನಾನು ಮಂತ್ರಗಳು ಕೊಟ್ಟಿದ್ದೀನಿ, ಆ ಮಂತ್ರಗಳ ಜೊತೆಗೆ ಉಳಿದಂತ ಪರಿಹಾರಗಳಲ್ಲಿ ಯಾವ್ದಾದ್ರು ಒಂದನ್ನಾದ್ರೂ ಆಯ್ಕೆ ಮಾಡಬಹುದು. ಅದು ಕಡ್ಡಾಯ ಇಲ್ಲ, ಯಾವ್ದಾದ್ರು ಒಂದು ಮಾತ್ರ ಕಡ್ಡಾಯ ಅಂತ ನಾನು ಹೇಳ್ತಾ ಇದ್ದೀನಿ. ಒಂದ್ರ ಜೊತೆಗೆ ಇನ್ನೆರಡು ಮೂರು ಪರಿಹಾರಗಳು ನಾನು ಸೇರಿಸ್ಕೋಬೋದಾ? ಧಾರಾಳವಾಗಿ ನೀವು ಮಾಡಬಹುದು. ಸೊ ಈ ಪರಿಹಾರವನ್ನ ಗುರುವಾರದ ದಿನ ಒಂದು ಗುರುಗಳಿಗೆ ಆ ಒಂದು ವಸ್ತ್ರನ, ಹಳದಿ ವಸ್ತ್ರವನ್ನ ಕೊಟ್ಟು, ಅಥವಾ ಗೋಲ್ಡ್ ಬಣ್ಣದ ವಸ್ತ್ರವನ್ನ ಕೊಟ್ಟು, ಅದ್ರ ಜೊತೆಗೆ 102 ಅಥವಾ 201 ದಕ್ಷಿಣೆಯನ್ನ ಕೊಟ್ಟು ಅವರನ್ನ ಆಶೀರ್ವಾದ ಪಡಿತಕ್ಕಂಥದ್ದು. ಇನ್ನು 11ನೇ ಪರಿಹಾರ, 3 ತಿಂಗಳಿಗೆ ಒಮ್ಮೆ ಗುರುವಾರದಂದು ಯಾವುದಾದರೂ ಗುರುಗಳ ದೇವಾಲಯದಲ್ಲಿ ಅಭಿಷೇಕ ಮಾಡಿಸುವಂಥದ್ದು. 3 ತಿಂಗಳಿಗೆ ಒಮ್ಮೆ ಯಾವ್ದಾದ್ರು ಒಂದು ಸಾರಿ, ಅಂದ್ರೆ 3 ತಿಂಗಳಲ್ಲಿ ಒಂದು ಗುರುವಾರ ರಾಘವೇಂದ್ರ ಸ್ವಾಮಿಗಳಿಗಾಗ್ಲಿ, ದತ್ತಾತ್ರೇಯ ಸ್ವಾಮಿಗಳಿಗಾಗ್ಲಿ, ಸಾಯಿಬಾಬಾ ಅವರಿಗಾಗ್ಲಿ ಅಭಿಷೇಕವನ್ನ ಮಾಡಿಸಿ, ಸಂಕಲ್ಪ ಮಾಡಿಸಿ ಪೂಜೆ ಮಾಡಿಸೋದ್ರಿಂದ ಸಹ ಗುರುಗಳ ಅನುಗ್ರಹ ದೊರೆಯುತ್ತೆ. ಇನ್ನ ಕೆಲವರು ಒಂದು ವಾಡಿಕೆ ಇರತ್ತೆ, ಕಂಟಿನ್ಯೂಸ್ ಆಗಿ 3 ತಿಂಗಳಲ್ಲಿ ಅಥವಾ 12 ಗುರುವಾರಗಳು ಕಂಟಿನ್ಯೂಸ್ ಆಗಿ ಅಭಿಷೇಕ ಮಾಡಿಸ್ತಕ್ಕಂಥದ್ದು. ಅದನ್ನು ಸಹ ಕೆಲವರು ಜ್ಯೋತಿಷಿಗಳು ಮತ್ತೆ ಗುರುಗಳು ಒಂದು ಪರಿಹಾರ ಅಂತ ಕೊಡ್ತಾರೆ, ಅದನ್ನು ಸಹ ಮಾಡಬಹುದು. 3 ತಿಂಗಳಿಗೆ ಒಮ್ಮೆ ಯಾವ್ದಾದ್ರು ಒಂದು ಜಪ ಮಾಡ್ತಾ 3 ತಿಂಗಳಿಗೊಮ್ಮೆ ಈ ಒಂದು ಅಭಿಷೇಕವನ್ನ ಮಾಡಿಸಿದ್ರೆ ಅಷ್ಟೇ ಫಲವ ನಿಮಗೆ ಲಭ್ಯ ಆಗತ್ತೆ. ಇನ್ನ ಕೊನೆಯದಾಗಿ 12ನೇ ಪರಿಹಾರ ಏನಪ್ಪಾ ಅಂದ್ರೆ, ಇದಂತೂ ತುಂಬಾ ವಿಶೇಷವಾಗಿರ್ತಕ್ಕಂಥ ಪರಿಹಾರ. ಬಟ್ ಎಲ್ಲಾ ಗುರು ಮಂದಿರಗಳಲ್ಲಿ ಇದು ಲಭ್ಯ ಇರೋದಿಲ್ಲ. ಏನಪ್ಪಾ ಅಂದ್ರೆ, 3 ತಿಂಗಳಿಗೆ ಒಮ್ಮೆ ಗುರುವಾರದ ದಿನ ಯಾವುದಾದರೂ ಗುರುಗಳ ದೇವಾಲಯದಲ್ಲಿ ಅಥವಾ ಗುರುಗಳ ಆಶ್ರಮದಲ್ಲಿ ಗುರುಪಾದುಕಾ ಪೂಜೆ ಮಾಡಿಸಬೇಕು.
ಇದು ಎಲ್ಲಾ ಗುರುಗಳ ದೇವಾಲಯದಲ್ಲಿ ಇದು ಲಭ್ಯ ಇರೋದಿಲ್ಲ. ಕೆಲವು ಆಶ್ರಮಗಳಲ್ಲಿ ಇದು ಲಭ್ಯ ಇರುತ್ತೆ. ಸೊ ಹಾಗಾಗಿ ತಮ್ಮ ತಮ್ಮ ಊರುಗಳ ಪ್ರಾಂತ್ಯದಲ್ಲಿ ಯಾವ ಗುರುಗಳ ಆಲಯದಲ್ಲಿ ಗುರುಪಾದಕ ಪೂಜೆ ಮಾಡ್ತಾರೆ ಅಥವಾ ಯಾವ ಆಶ್ರಮದಲ್ಲಿ ಗುರುಪಾದಕ ಪೂಜೆ ಮಾಡ್ತಾರೆ ಅನ್ನೋದನ್ನ ಕೇಳಿ ತಿಳ್ಕೊಂಡು ಅಲ್ಲಿ ಗುರುಪಾದಕ ಪೂಜೆಯನ್ನ ತಾವುಗಳು ಮಾಡಿಸಬಹುದು. ಸೊ ಗೊತ್ತಾಯ್ತಲ್ಲ ಸ್ನೇಹಿತರೆ, ಇದು ಗುರುಪಾದಕ ಪೂಜೆ ಅಂತಾನೆ ಒಂದು ಸಪರೇಟ್ ಸೇವೆ ಇರುತ್ತೆ. ಆಯಾ ದೇವಾಲಯಗಳಲ್ಲಿ ಅಥವಾ ಗುರುಗಳ ಒಂದು ಆಶ್ರಮ ಅಥವಾ ಗುರು ಸಂಸ್ಥಾನದಲ್ಲಿ ನೀವು ಹೋದಾಗ ಅಲ್ಲಿ ಒಂದು 200 ಇರ್ಬೋದು, 300 ಇರ್ಬೋದು, 500 ರೂಪಾಯಿ ಇರ್ಬೋದು. ಅದು ಒಂದೊಂದು ಆಶ್ರಮದಲ್ಲಿ ದೇವಾಲಯದಲ್ಲಿ ಒಂದೊಂದು ರೇಟ್ ಇರುತ್ತೆ. ಅದು ನಿಮಗೆ ಸಿಕ್ಕಿದ್ರೆ ಅದು ತುಂಬಾನೇ ಅದೃಷ್ಟ. ಅದು ಗುರುಪಾದಕ ಪೂಜೆ ತುಂಬಾ ವಿಶೇಷವಾದಂತ ಫಲ ಕೊಡ್ತಕ್ಕಂತ ಒಂದು ಪೂಜೆ ಅದು. ಒಂದು 12 ಬಾರಿ ಗುರುಗಳಿಗೆ ಅಭಿಷೇಕ ಮಾಡಿಸೋದು ಒಂದೇ, 3 ಬಾರಿ ಗುರುಪಾದಕ ಪೂಜೆ ಮಾಡಿಸೋದು ಒಂದೇ. ಈಗ ನಿಮ್ಗೆ ಅರ್ಥ ಆಯ್ತಲ್ಲ ಸ್ನೇಹಿತರೆ, ಎಷ್ಟು ಇದು ಪ್ರಭಾವಶಾಲಿ ಅಂತ. ಹಾಗಾಗಿ ಇದು ಎಲ್ಲಾ ಕಡೆ ಲಭ್ಯ ಇರೋದಿಲ್ಲ. ನೀವು ಎಲ್ಲಿ ಇದು ಸಿಗತ್ತೆ ಅನ್ನೋದನ್ನ ದಯವಿಟ್ಟು ನೋಡಿ ಇದನ್ನ ನೀವು ಪರಿಹಾರ ಮಾಡ್ಕೊಳ್ಳಿ. ಸೊ ಗೊತ್ತಾಯ್ತಲ್ಲ ಸ್ನೇಹಿತರೆ, ಈ 12 ಪರಿಹಾರಗಳಲ್ಲಿ ನೀವು 12 ಮಾಡ್ಬೇಕು ಅಂತ ಇಲ್ಲ. ಇದು ಗುರುಬಲ ಇಲ್ಲದೆ ಇರೋರು ಮಾಡ್ಬೇಕು ಅಂತ ಇಲ್ಲ. ಗುರುಬಲ ಇರತಕ್ಕಂಥವ್ರು ಅಥವಾ ಗುರುಬಲ ಈಗ ಮುಗಿದಿದೆ, ಇಷ್ಟು ದಿನ ಇತ್ತು ಈಗ ಮುಗಿದಿದೆ ಅನ್ನೋರು ಇದನ್ನ ಯಾವ್ದಾದ್ರು 1 ಅಥವಾ 2 ಪರಿಹಾರಗಳು ಮಾಡ್ಕೊಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಆಗಿ ಸತತವಾಗಿ ಒಂದು ಗುರು ಅನುಗ್ರಹ ಕಂಟಿನ್ಯೂಸ್ ಆಗಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ನಮ್ಮ ಚಾನಲ್ಗಿಂತ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿಸ್ಕೊಳ್ತಾ ಈ ಒಂದು ವಿಚಾರವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರಿ ಓಂ. ನಮಸ್ಕಾರ ಸ್ನೇಹಿತರೆ.